ಹಾಯ್, ಎಲ್ಲರಿಗೂ ನಮಸ್ಕಾರ. ಪಟೇಲ್ ಕುಕಿಂಗ್ ಹೌಸ್ಗೆ ಸ್ವಾಗತ. ಇವತ್ತು ನಾನು ಬೇಸನ್ ಲಾಡು ಮಾಡೋದನ್ನು ತೋರಿಸ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ಈಸಿಯಾಗಿ ಮಾಡ್ಕೋಬೋದು. ಇಲ್ಲಿ ದಪ್ಪ ತಳ ಇರುವಂತಹ ಕಡಾಯಿ ಅಥವಾ ನಾನ್ ಸ್ಟಿಕ್ ಕಡಾಯಿ ಯಾವ ಥರ ತಗೊಳ್ಳಿ ನೀವು. ನಾನಿಲ್ಲಿ ಕುಕ್ಕರ್ ತಗೊಂಡಿದ್ದೀನಿ, ದಪ್ಪ ತಳ ಇರೋದ್ರಿಂದ ಸಿಹಿಯಲ್ಲ ಕಡಲೆ ಹಿಟ್ಟು. ಹಾಗಾಗಿ ಇಲ್ಲಿ ನಾನಿಲ್ಲಿ 2 ಟೀ ಸ್ಪೂನ್ ಅಷ್ಟು ನಾನು ತುಪ್ಪನ ಹಾಕಿದ್ದೀನಿ ಕುಕ್ಕರ್ಗೆ. ನಂತರ ಈ ಬೌಲ್ ಅಳತೆಯಲ್ಲಿ ನೀವು ಯಾವ್ದಾರ ಲೋಟ ಅಥವಾ ಬೌಲು ಯಾವುದಾದ್ರೂ 2 ಬೌಲ್ ಅಳತೆ ಪ್ರಕಾರ ನಾನಿಲ್ಲಿ ಕಡಲೆ ಹಿಟ್ಟನ್ನ ಇದಕ್ಕೆ ಹಾಕಿದ್ದೀನಿ. ಕಡಲೆಬೇಳೆ ಹಿಟ್ಟಿದು. ನಂತರ ಇದು ಲೋ ಫ್ಲೇಮಲ್ಲಿ ನೀವು ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ನಂತರ ಇದಕ್ಕೆ ನಾನಿಲ್ಲಿ 2 ಬೌಲು ಕಡಲೆ ಹಿಟ್ಟಿಗೆ ಅರ್ಧ ಬೌಲಷ್ಟು ತುಪ್ಪ ತಗೊಂಡಿದ್ದೀನಿ. ತುಪ್ಪ ಸೇರಿಸ್ಕೊತಾ ಇದ್ದೀನಿ ಇವಾಗ ನೋಡಿ. ನಂತರ ತುಪ್ಪ ಹಾಕಿದ್ಮೇಲೆ ನೀವು ಕ್ಲೀನಾಗಿ ಗಂಟೆಲ್ಲ ಹೋಗೋ ಥರ ಚೆನ್ನಾಗಿ ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಟೋಟಲ್ ಒಂದು 15 ನಿಮಿಷವಾದ್ರೂ ಆಗುತ್ತೆ ನೀಟಾಗಿ. ಇದು ತುಪ್ಪ ಎಲ್ಲ ಚೆನ್ನಾಗಿ ಕರಗಿ ಅದು ತೆಳ್ಳೂ ಆಗುತ್ತೆ ಹಿಟ್ಟು. ಅಲ್ಲಿವರೆಗೂ ನೀವು ಕೈ ಬಿಡದೆ ಇರೋ ರೀತಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋತಾ ಇರಿ. ಇಲ್ಲಾಂದರೆ ತಳ ಹೊತ್ತ ಚಾನ್ಸಸ್ ಇರುತ್ತೆ, ಸಿಯುತ್ತೆ. ಹಾಗಾಗಿ ಯಾರಿಗಿಲ್ಲ ಕಡಲೆ ಹಿಟ್ಟಲ್ಲಿ ಸ್ವೀಟ್ಸ್ ಎಲ್ಲ ಇಷ್ಟ, ಯಾವ್ಯಾವ ಥರ ವೆರೈಟೀಸ್ ನೀವು ಮಾಡಿದ್ದೀರಿ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ನೋಡಿ, ಈ ಥರ ಮಾಡಿಕೊಂಡು ಹೊರಗಡೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಹಿಟ್ಟು ಅಳತೆಯಲ್ಲಿ ಒಂದು 15 ಲಾಡು ಆಗುತ್ತೆ, ಬೇಸನ್ ಲಾಡು. ನಾನಿಲ್ಲಿ 15 ಆಗೋವಷ್ಟು ಮಾಡಿದ್ದೀನಿ. ನಂತರ ನಾನಿಲ್ಲಿ 1 ಚಿಟಿಕೆಯಷ್ಟು ಕೇಸರಿನ 1 ಟೀ ಸ್ಪೂನ್ ಹಾಲಲ್ಲಿ ನೆನೆಸಿಟ್ಟಿದ್ದೆ. ಇದು ಕಲರು ಮತ್ತು ಫ್ಲೇವರ್ ಚೆನ್ನಾಗಿರುತ್ತೆ, ಹಾಗಾಗಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಹಿಟ್ಟು ನಿಧಾನಕ್ಕೆ ತುಪ್ಪನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಂಡು ಈ ಥರ ತೆಳುಗೂ ಆಗುತ್ತೆ. ಅಲ್ಲಿವರೆಗೂ ನೀವು ಚೆನ್ನಾಗೆ ಒಂದು 15 ನಿಮಿಷದವರೆಗೂ ಕೈ ಬಿಡದೆ ಇರೋ ರೀತಿ ಈ ಥರ ಚೆನ್ನಾಗಿ ಹುರ್ಕೊಳ್ಳೇಬೇಕು. ತುಂಬ ಚೆನ್ನಾಗಿರುತ್ತೆ. ಇಲ್ಲ ಕೈ ಬಿಟ್ಟರೆ ನೀವು ಸೀದ್ಕೊಂಡು ಹೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಪೇಷನ್ಸ್ ಬೇಕು ಸ್ವೀಟ್ಸ್ ಮಾಡೋದಕ್ಕೆ. ನೋಡಿ, ಇವಾಗ ಇದು ಈ ಥರ ಆಯಿಲೆಲ್ಲ ಬಿಟ್ಕೊಂಡಿದೆ, ತುಪ್ಪ ಎಲ್ಲ. ಇದನ್ನು ಕಂಪ್ಲೀಟಾಗಿ ರೂಮ್ ಟೆಂಪ್ರೇಚರಿಗೆ ತಣ್ಣಗಾಗೋವರೆಗೂ ಬಿಡ್ಕೋಬೇಕು. ಅಷ್ಟು ತಣ್ಣಗಾದರೆ ಸಾಕು. ನೋಡಿ, ಇಲ್ಲಿ ನಾನೊಂದು 20 ನಿಮಿಷದವರೆಗೂ ಬಿಟ್ಟಿದ್ದೀನಿ ತಣ್ಣಗಾಗಕ್ಕೆ. ಆ ಟೈಮಲ್ಲಿ ನಾನಿಲ್ಲಿ ಇದಕ್ಕೆ 1 ಬೌಲ್ ಅಳತೆ ಪ್ರಕಾರ ಸಕ್ಕರೆ ತಗೊಂಡಿದ್ದೀನಿ. ಕಡಲೆ ಹಿಟ್ಟು ಯಾವ ಬೌಲಲ್ಲಿ ತಗೊಂಡಿರ್ತೀರೋ ಅದೇ ಬೌಲ್ ಅಳತೆಯಲ್ಲಿ ಸಕ್ಕರೆ ತಗೊಳ್ಳಿ, 1 ಕಪ್ಪಷ್ಟು. ನೋಡಿ, ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ ನಾನು ಒಂದು 2 ರಿಂದ 3 ಏಲಕ್ಕಿನ ಹಾಕಿದ್ದೀನಿ. ನೋಡ್ತಾ ಇರ್ಬೋದು. ಏಲಕ್ಕಿ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಪೌಡರ್ ಮಾಡ್ಕೋಬೇಕು ಈ ಥರ. ಇದನ್ನು ನಂತರ ಕಂಪ್ಲೀಟಾಗಿ ತಣ್ಣಗಾಗಿರುತ್ತಲ್ಲ ಇದಕ್ಕೆ ಸೇರಿಸ್ಕೋಬೇಕು. ನೋಡಿ, ಈ ಥರ ಆಗಿದೆ. ತುಪ್ಪ ಎಲ್ಲ ಚೆನ್ನಾಗಿ ಎಣ್ಣೆ ಜೊತೆ ಹಿಟ್ಟಿನ ಜೊತೆ ಮಿಕ್ಸ್ ಆಗಿದೆ ತುಪ್ಪ ಚೆನ್ನಾಗೆ. ಅದನ್ನೊಂದ್ಸಲಿ ಮಿಕ್ಸ್ ಮಾಡ್ಕೊಂಡು ನಂತರ ಇಲ್ಲಿ ನಾನು ಅಷ್ಟು ಒಂದೇ ಸರಿಗೆ ಹಾಕಿಲ್ಲ, ಸಕ್ಕರೆ ಪುಡಿನ 1/4% ಅಷ್ಟು ಹಾಕಿದ್ದೀನಿ. ಅದನ್ನು ಹಾಕಿದ್ಮೇಲೆ ಒಂದ್ಸಲಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಕಡಲೆ ಹಿಟ್ಟು, ತುಪ್ಪ ಮತ್ತು ಸಕ್ಕರೆ ಪೌಡರ್ ಎಲ್ಲ ಹೊಂದ್ಕೋಬೇಕು ಚೆನ್ನಾಗೆ. ಆ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು. ಇದು ಕಂಪ್ಲೀಟಾಗಿ ತಣ್ಣಗಾದರೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಇದ್ದರೆ ಏನಾಗುತ್ತೆ, ಸಕ್ಕರೆ ಎಲ್ಲ ಮೆಲ್ಟ್ ಆಗಿ ತುಪ್ಪ ಜೊತೆ ಒಂಥರ ಉಂಡೆ ಶೇಪ್ ಬರೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಹಾಗಾಗಿ ನೋಡ್ತಿದ್ದೀರಲ್ಲ, ಈ ಥರ ಚೆನ್ನಾಗಿ ಹಿಟ್ಟು ಮತ್ತು ಸಕ್ಕರೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ನೀವು ಡ್ರೈ ಫ್ರೂಟ್ಸ್ ಯಾವುದಾದ್ರೂ ಸೇರಿಸ್ಕೋಬೋದು. ನಾನಿಲ್ಲಿ ದ್ರಾಕ್ಷಿ ಸೇರಿಸ್ಕೊಂಡಿದ್ದೀನಿ, ಹುರಿದಿಲ್ಲ ತುಪ್ಪದಲ್ಲಿ, ಹಾಗೇ ಹಾಕ್ಕೊಂಡಿದ್ದೀನಿ. ನೋಡಿ, ನಾನು ಕೈಯಲ್ಲಿ ಚೆನ್ನಾಗಿ ಈ ಥರ ಕಲಿಸ್ಕೊತಾ ಇದ್ದೀನಿ. ಈಗ ಒಂದು ಸ್ವಲ್ಪ ತೆಗೆದಿಟ್ಟಿದ್ವಲ್ಲ ಸಕ್ಕರೆ ಪುಡಿನ, ಅದನ್ನು ಕಂಪ್ಲೀಟಾಗಿ ಅಷ್ಟೂ ಇದಕ್ಕೆ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ಚೆನ್ನಾಗಿ ಕೈಯಲ್ಲಿ ನಾನು ನಾದ್ಕೋತಾ ಇದ್ದೀನಿ ಅದಕ್ಕೆ. ನೋಡಿ, ಈ ಥರ ಬರಬೇಕು ಚೆನ್ನಾಗೆ. ನಂತರ ಇದನ್ನು ಸ್ವಲ್ಪನೇ ನೀವು ಹಿಟ್ಟನ್ನ ತಗೊಂಡು ಚೆನ್ನಾಗಿ ಈ ಥರ ಉಂಡೆ ಮಾಡ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಉಂಡೆ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಚೆನ್ನಾಗಿ ಒತ್ತಬೇಕು ನೀವು, ಇಲ್ಲ ಅಂದರೆ ಅದು ಒಡ್ಕೊಂಡ್ಬಿಡುತ್ತೆ ಉಂಡೆ. ನೋಡಿ, ನಾನು ಇಷ್ಟು ಕಡಲೆ ಹಿಟ್ಟಲ್ಲಿ 15 ಆಗಿದೆ, 14 ರಿಂದ 15 ಉಂಡೆ ಆಗಿದೆ. ನೋಡಿ, ಕಂಪ್ಲೀಟಾಗಿ ಇದು ತಣ್ಣಗಾದ ನಂತರ ಈ ಥರ ಆಗಿದೆ. ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಯಾರ್ಯಾರಿಗೆಲ್ಲ ಬೇಸನ್ ಲಾಡು ಇಷ್ಟ ಕಮೆಂಟಲ್ಲಿ ತಿಳಿಸಿ. ನೀವು ನನ್ನ ರೆಸಿಪಿನೆಲ್ಲ ಟ್ರೈ ಮಾಡಿ. ನೋಡ್ತಿದ್ದೀರಲ್ಲ, ತುಂಬ ಚೆನ್ನಾಗಾಗಿತ್ತು. ಮಕ್ಕಳಿಗೆಲ್ಲ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.